ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಈ ಒಂದು ಸಮಯದಲ್ಲಿ ಇಂದಿನ ದಿನದ ವಾಚನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಜೆರುಸಲೇಮ್ ದೇವಾಲಯದಲ್ಲಿ ಮಾರಾಟ ಮಾಡ್ತಾ ಇದ್ದಂತಹ ವ್ಯಾಪಾರಿಗಳನ್ನ, ಅವರ ಮೇಜುಗಳನ್ನ ಕೆಡವಿ ಅವರು ಹೇಳ್ತಾರೆ, ಸರ್ವ ಜನಾಂಗಗಳಿಗೂ ಪ್ರಾರ್ಥನಾ ಆಲಯ ನನ್ನಿ ಆಲಯ ಎಂದು ಬರೆದಿದೆ ಅಲ್ಲವೇ, ಇದನ್ನು ಕಳ್ಳಕಾಕರರ ಗುಹೆಯರನ್ನಾಗಿ ಮಾಡಬೇಡ್ರಿ ಎಂದು ಯೇಸು ಅವರಿಗೆ ಬುದ್ಧಿವಾದವನ್ನ ಹೇಳಿದ್ರು. ಪ್ರಿಯರೇ, ಇಂದು ನನ್ನ ದೇಹ ದೇವರ ಆಲಯ, ಪರಿಶುದ್ಧ ಆತ್ಮರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ನನ್ನ ಈ ದೇಹದಲ್ಲಿ ನಾನು ದೇವರಿಗೆ ಮಹಿಮೆಯಾಗುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀನ, ಅಥವಾ ಈ ಲೌಕಿಕದ ಹುಚ್ಚು ಹೊಳೆಯಲ್ಲಿ ಈ ಲೋಕದಲ್ಲಿ ನನಗೆ ಮಾತ್ರ ಮಹಿಮೆ ತರುವಂತಹ ವ್ಯಾಪಾರಗಳು ಹೆಚ್ಚಾಗಿ ನನ್ನ ದೇಹ ಮಾರುಕಟ್ಟೆ ಅಂತೆ ಆಗಿದೆಯಾ? ಇವತ್ತು ನನ್ನ ದೇಹವೆಂಬ ಈ ದೇವಾಲಯದಲ್ಲಿ ಪ್ರಾರ್ಥನೆ ಆಗ್ತಾ ಇದೆಯಾ, ಅಥವಾ ಲೋಕದ ಒಂದು ಆಸೆ ಆಕಾಂಕ್ಷೆಗಳಿಗೆ ನಾನಿದ್ದೇನೆ? ಎರಡನೇದಾಗಿ ಯೇಸು ಕ್ರಿಸ್ತರು ಆ ಒಂದು ಬೆಳಿಗ್ಗೆ ಅದೇ ಮಾರ್ಗದಲ್ಲಿ ಹೋಗುವಾಗ ಶಾಪ ಕೊಟ್ಟಂತಹ ಅಂಜೂರದ ಮರ ಬೇರು ಸಹಿತ ಒಣಗಿರೋದನ್ನ ಕಂಡು ಶಿಷ್ಯರು ಅದು ಒಣಗಿ ಹೋಗಿದೆ ಅಂತ ಹೇಳುವಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಮಲ್ಲಿ ವಿಶ್ವಾಸವಿರಲಿ, ನಿಮಗೆ ದೇವರಲ್ಲಿ ವಿಶ್ವಾಸವಿರಲಿ. ವಿಶ್ವಾಸದಿಂದ ನೀವು ಬೆಟ್ಟಕ್ಕೆ ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳುವಂತ ಸಂದೇಹ ಪಡದೆ ಅದು ಸಂಭವಿಸುತ್ತೆ ಅಂತ ವಿಶ್ವಾಸಿಸಿದ್ರೆ ಅದು ನಿಶ್ಚಯವಾಗಿ ನಡೆಯುತ್ತೆ ಅಂತ ಹೇಳಿದ್ರು. ಇಂದು ನನ್ನ ಜೀವಿತದಲ್ಲಿ ಬಂಡೆಯಂತೆ ಅನೇಕ ಚಿಂತೆಗಳು, ಪೇಚಾಟಗಳು, ಬೇಡಿಕೆ, ಕೋರಿಕೆಗಳಿದಾವ. ಆ ಚಿಂತೆಗಳು, ಪೇಚಾಟಗಳು, ಲೋಕದ ವಸ್ತು, ವ್ಯಕ್ತಿ, ವಿಷಯಗಳು ನನ್ನ ದೇಹ ಪ್ರಾರ್ಥನೆ ಆಲಯ ಆಗದೆ ಇರುವಂತೆ ತಡೀತಾ ಇದೆಯಾ? ನನ್ನ ಜೀವಿತದಲ್ಲಿ ದೇವರು ಆಸೆ ಪಡ್ತಾ ಇರುವಂತಹ ಫಲ ಕೊಡಲು ಆಗದ ಹಾಗೆ ಅಡ್ಡಿ ಆಗ್ತಾ ಇದೆಯಾ? ಪ್ರಿಯ, ವಿಶ್ವಾಸವನ್ನ ಬಿಡಬಾರದು. ದೇವರಲ್ಲಿ ವಿಶ್ವಾಸ ಬಿಡಬೇಕು. ವಿಶ್ವಾಸ ಶುಭ ಸಂದೇಶವನ್ನ ಆಲಿಸುವುದರ ಮುಖಾಂತರ ಆಗುತ್ತೆ. ನನಗಾಗಿ, ನನ್ನ ಬದಲಿಗೆ ಯೇಸು ಕ್ರಿಸ್ತರು ಸ್ವರ್ಗ ಸೌಭಾಗ್ಯವನ್ನ ಬಿಟ್ಟು ಈ ಲೋಕಕ್ಕೆ ಬಂದು ನನ್ನ ಬದಲಿಗೆ ನನ್ನ ಪಾಪಕ್ಕೆ ಪರಿಹಾರವನ್ನಾಗಿ ಅವರ ಪರಿಶುದ್ಧ ರಕ್ತವನ್ನ ಸುರಿಸಿ ದೇವರಿಗೆ ಯಜ್ಞದ ಕುರಿಮರಿಯಾದ್ರು. ಅವರ ಬದಲು ನಾನೀಗ ಜೀವಿಸ್ತಾ ಇದ್ದೇನೆ. ನನ್ನ ಬದಲಿಗೆ ಅವರು ಮರಣವನ್ನ ಅಪ್ಪಿದ್ರು, ಪಾಪ ಪರಿಹಾರವನ್ನ ಮಾಡಿದ್ರು. ಆ ಶುಭ ಸಂದೇಶವನ್ನ ಆಲಿಸಿ ಇಂದು ನಾನು ಅವರಿಗಾಗಿ ಜೀವಿಸುವಾಗ, ಅವರ ಮಹಿಮೆಗಾಗಿ ಜೀವಿಸುವಾಗ, ನಾನು ಪ್ರಾರ್ಥನೆ ಮಾಡುವಾಗ ಇದೇ ವಿಶ್ವಾಸದಲ್ಲಿ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡುವಾಗ ಕೇವಲ ವಿಶ್ವಾಸವಿದ್ದರೆ ಮಾತ್ರ ಸಾಕೆ? ಖಂಡಿತವಾಗಿಯೂ ಇಲ್ಲ ಪ್ರಿಯರೇ. ಯೇಸು ಹೇಳ್ತಾರೆ, ಇದಲ್ಲದೆ ನೀವು ಪ್ರಾರ್ಥನೆ ಮಾಡುವಾಗಲಿಲ್ಲ ಯಾರಿಗಾದ್ರೂ ವಿರೋಧವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಇದ್ದರೆ ಅದನ್ನ ಕ್ಷಮಿಸಿ ಬಿಡಿ, ಆಗ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸಿ ಬಿಡುವರು ಅಂತ ಹೇಳ್ತಾರೆ. ಈ 3 ಮುಖ್ಯ ವಿಷಯಗಳನ್ನ ನಾವು ಧ್ಯಾನಿಸೋಣ ಪ್ರಿಯರೇ. ನನ್ನ ದೇಹ ನಿಜವಾಗಿಯೂ ದೇವರ ಆಲಯವಾಗಿದೆಯಾ? ನನ್ನಲ್ಲಿ ವಿಶ್ವಾಸ ಇದೆಯಾ? ನಾನು ಪ್ರಾರ್ಥಿಸುವಾಗ ವಿಶ್ವಾಸದೊಂದಿಗೆ ಕೋಪ, ತಾಪ ಇಟ್ಟುಕೊಂಡಿದ್ದೇನಾ? ಕ್ಷಮಿಸಲಾಗದ ಅವಸ್ಥೆ ನನ್ನಲ್ಲಿ ಇದೆಯಾ? ಧ್ಯಾನಿಸೋಣ ಪ್ರಿಯರೇ. ಇಂದಿನ ವಚನದಲ್ಲಿ ಸಂತ ಪೇತ್ರರು ಕೂಡ ಇದೇ ವಿಷಯವಾಗಿ ಅವರು ಹೇಳ್ತಾರೆ. ಪೇತ್ರರ ಪತ್ರಿಕೆಯಲ್ಲಿ ಎಲ್ಲದರ ಅಂತ್ಯಕಾಲವು ಹತ್ತಿರವಾಯಿತು, ಈ ಕಾರಣ ನೀವು ಜಿತೇಂದ್ರರಾಗಿಯೂ ಜಾಗೃತರಾಗಿಯೂ ಪ್ರಾರ್ಥನೆ ಮಾಡುತ್ತೀರಿ. ಪ್ರಿಯರೇ, ದೇವರು ನಮಗೆ ನೀಡಿರುವಂತ ಈ ಕೃಪೆಯ ವಿಷಯದಲ್ಲಿ ನಾವು ಒಳ್ಳೆಯ ನಿರ್ವಾಹಕರಾಗಿ ಅವರು ಕೊಟ್ಟಿರುವಂತ ಈ ಕೃಪೆಗಳನ್ನ, ಈ ಆಶೀರ್ವಾದಗಳನ್ನ, ಈ ತಲಾಂತುಗಳನ್ನ ನಾವು ಒಳ್ಳೆಯ ಇತರರ ಒಳಿತಿಗಾಗಿ ನಾವು ಬಳಸಬೇಕು ಅಂತ ಇಲ್ಲಿ ನಮಗೆ ಹೇಳ್ತಾರೆ ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತರ ಮುಖಾಂತರ, ಯೇಸುವಿನ ನಾಮದಲ್ಲಿ ನಿಂದೆ ಅವಮಾನಗಳಿಗೆ ಗುರಿಯಾದರೆ ನಾವು ಧನ್ಯರು ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ಶುಭ ಸಂದೇಶದ ನಿಮಿತ್ತವಾಗಿ ನನಗೆ ಬಾಧೆಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನ? ಹಾಗಾದ್ರೆ ನಾನು ಕೂಡ ತಂದೆ ದೇವರ ಆ ಮಹಿಮೆ ಪ್ರತ್ಯಕ್ಷವಾಗುವಾಗ ಆ ಪೂರ್ಣ ಹರ್ಷಾನಂದವನ್ನ ಪಡಿತೇನೆ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಅಂತಿಮ ದಿನಗಳಲ್ಲಿ ಇರುವ ನಾವು ಜಿತೇಂದ್ರರಾಗಿಯೂ ಜಾಗೃತರಾಗಿಯೂ ಪ್ರಾರ್ಥಿಸುವಂತ, ಇತರರ ಒಳಿತಿಗಾಗಿ ದೇವರು ನಮಗೆ ನೀಡಿದ ಕೃಪಾ ಆಶೀರ್ವಾದಗಳನ್ನ ಬಳಸುವಂತಹ, ಶುಭ ಸಂದೇಶದ ನಿಮಿತ್ತವಾಗಿ ಬರುವಂತಹ ಹಿಂಸೆ ಬಾಧೆಗಳನ್ನ ಸಹಿಸಿಕೊಳ್ಳುತ್ತಾ ಅವರ ಮಹಿಮೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಆಮೆನ್.